ಹಲೋ ಎಲ್ರಿಗೂ ನಮಸ್ಕಾರ. ಇಂದು ನಡೆದ ಇಂಡಿಯಾ ಎ ವರ್ಸಸ್ ಬಾಂಗ್ಲಾದೇಶ್ ಎ ಪಂದ್ಯ ರೋಚಕವಾಗಿತ್ತು. ಸೂಪರ್ ಓವರ್ನಲ್ಲಿ ಬಾಂಗ್ಲಾದೇಶ್ ವಿನ್ ಆಗಿಬಿಟ್ರು ಇಂಡಿಯಾ ಎ ವಿರುದ್ಧ. ಸೊ ಸೂಪರ್ ಓವರ್ ತನಕನೂ ಹೋಗ್ತಾ ಇರಲಿಲ್ಲ. ಇನ್ಫ್ಯಾಕ್ಟು ಬಾಂಗ್ಲಾದೇಶ್ ಅವರು ಮಾಡಿದ ಎಡವಟ್ಟಿನಿಂದ ಸೂಪರ್ ಓವರ್ ತನಕ ಹೋಗಿತ್ತು ಪಂದ್ಯ. ಸೊ ಅದನ್ನು ಅಡ್ವಾಂಟೇಜ್ ತಗೊಂಡು ವಿನ್ ಆಗಬೇಕಿತ್ತು ಇಂಡಿಯಾ ಎ, ಆದರೆ ಅದು ಆಗೋದಿಲ್ಲ. ಯಾಕಂದರೆ 0ಗೆ 2 ವಿಕೆಟ್ ಕಳ್ಕೊಂಡ್ಬಿಡ್ತಾರೆ. 1 ರನ್ ಹೊಡಿಬೇಕಿತ್ತು. ಅದರಲ್ಲೂ ಕೂಡ ಅವರು ಸ್ಟ್ರಗಲ್ ಮಾಡಿದರು. ಮೊದಲ ಬಾಲ್ ಅವರು ಕೂಡ ವಿಕೆಟ್ ಬಿದ್ದಿತ್ತು. ಹಾಗೆಯೇ ಸೆಕೆಂಡ್ ಬಾಲ್ ವೈಡ್ ಆಗಿಬಿಡ್ತು, ಜಾಸ್ತಿ ಸ್ಪಿನ್ ಆಗಿ ವೈಡ್ ಆಗಿಬಿಡ್ತು. ಸೊ ಅವರು ಕೂಡ ಹೊಡೆದಿಲ್ಲ 1 ರನ್ನು, ಅದು ವೈಡ್ನಲ್ಲಿ ಹೋಗಿದೆ. ಸೊ ಇದರೊಂದಿಗೆ ಬಾಂಗ್ಲಾದೇಶ್ ಎ ಫೈನಲ್ಗೆ ತಲುಪುತ್ತಾರೆ. ಸೊ ಈ ಮ್ಯಾಚ್ನಲ್ಲಿ ಏನೇನಾಗಿತ್ತು ಅಂತ ನೋಡೋಣ. ರೋಚಕ ಪಂದ್ಯವಾಗಿತ್ತು ಇದು. ಈ ಮ್ಯಾಚ್ನ ಕುರಿತಾದ ಸಣ್ಣ ವಿಡಿಯೋ ಹೈಲೈಟ್ಸ್ ಈ ವಿಡಿಯೋದಲ್ಲಿ. ಸೊ ಮೊದಲೇದಾಗಿ ಹೇಳಬೇಕು ಅಂದರೆ ಬಾಂಗ್ಲಾದೇಶ್ ಬ್ಯಾಟಿಂಗ್ ಮಾಡಿದರು. ಸೊ ಅದ್ಭುತವಾಗಿ ಆಡಿದರು ಅವರು. ಯಾಕಂದರೆ ತುಂಬಾ ದೊಡ್ಡ ಟಾರ್ಗೆಟನ್ನು ಕೊಟ್ಟಿದ್ದರು. ಅದಕ್ಕೆ ಪ್ರಮುಖ ಕಾರಣ ಅಂದರೆ ಹಬೀಬುರ್ ಮತ್ತು ಜೀಶಾನ್ ಅವರು ಮೊದಲೇ ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ಸಖತ್ತಾಗಿತ್ತು. 43 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದು. ಸೊ ಕ್ವಿಕ್ ಫೈರ್ಸ್ 26 ಹೊಡೆದು ಔಟ್ ಆಗ್ತಾರೆ ಜೀಶಾನ್ ಅವರು. ಅದಾದ ಬಳಿಕ ಕ್ವಿಕ್ ವಿಕೆಟ್ಗಳು ಬೀಳುತ್ತೆ. ಜಾವದ್ ಅಕ್ಬರ್ ಅಲಿ ಎಲ್ಲ ಬೇಗನೆ ಔಟ್ ಆಗ್ತಾರೆ. ಅಬು ಹೈದರ್ ಕೂಡ ಬೇಗ ಔಟ್ ಆಗ್ತಾರೆ. ಸೊ ಅದಾದ ಬಳಿಕ ಕ್ವಿಕ್ ಫೈರ್ ಇನ್ನಿಂಗ್ಸ್ ಆಡಿದ್ದು ಅಂದರೆ ಮೆಹರೂಬ್ ಅವರು 18 ಬಾಲ್ನಲ್ಲಿ 48 ರನ್ನನ್ನು ಗಳಿಸ್ತಾರೆ. ಮೆಹರೂಬ್ ಅವರು 18 ಬಾಲ್ನಲ್ಲಿ 48 ರನ್ ಗಳಿಸಿದ್ರಿಂದ 194 ರನ್ನನ್ನು ಕಲೆ ಹಾಕ್ತಾರೆ ಬಾಂಗ್ಲಾದೇಶ್ ಎ ತಂಡ. ತುಂಬಾ ಹೆವಿ ಟೋಟಲ್ ಆಗಿಬಿಡುತ್ತೆ ಇದು. ಸುಯಾಶ್ ಶರ್ಮಾ ಒಬ್ಬರು ಅತ್ಯುತ್ತಮವಾಗಿ ಬಾಲಿಂಗ್ ಆಗ್ತಾರೆ. ಅವ್ರಿಗೆ ಹರ್ಷ್ ದುಬೆ ಇಬ್ಬರು ಸ್ಪಿನ್ನರ್ ಸಖತ್ತಾಗಿ ಬಾಲಿಂಗ್ ಮಾಡಿದ್ರು ಭಾರತದ ಕಡೆ. ಸೊ 195 ಬಿಗ್ ಟಾರ್ಗೆಟ್ ಆಗಿತ್ತು ಸೆಮಿಫೈನಲ್ ಹಂತದಲ್ಲಿ. ಅದೇ ರೀತಿ ಆರಂಭ ಕೂಡ ಕೊಡ್ತಾರೆ ವೈಭವ್ ಸೂರ್ಯವಂಶಿ ಮತ್ತು ಪ್ರಿಯಾಂಶ್ ಆರ್ಯ ಅವರು. 53 ರನ್ಗಳ ಜೊತೆ ಆಟ ಮಾಡ್ತಾರೆ. ಅದು ಕೂಡ ಕೇವಲ 3.4 ಓವರ್ನಲ್ಲೇ ಬೇಗ ಬರ್ತಾಯಿತ್ತು. ಇನ್ನೇನೆಲ್ಲ ಚೆನ್ನಾಗಿದೆ, ಇವರೇ ಆಲ್ಮೋಸ್ಟ್ ಮ್ಯಾಚನ್ನು ಫಿನಿಷ್ ಮಾಡ್ತಾರೆ ಅನ್ನೋಷ್ಟರಲ್ಲಿ ವೈಭವ್ ಸೂರ್ಯವಂಶಿ ಔಟ್ ಆಗ್ತಾರೆ. 15 ಬಾಲ್ 38 ರನ್ ಗಳಿಸ್ತಾರೆ. ಅದ್ಭುತವಾದ ಇನ್ನಿಂಗ್ಸ್ ಆಗಿತ್ತು ಅದು. ಸೊ ಅದಾದ ಬಳಿಕ ಸ್ಟ್ರಗಲ್ ಮಾಡಿದ್ದು ಅಂದರೆ ನಮಂದಿರ್ ಅವರು 12 ಬಾಲ್ನಲ್ಲಿ 7 ರನ್ ಹೊಡಿತಾರೆ. ಸ್ಟ್ರಗಲ್ ಇನ್ನಿಂಗ್ಸ್ ಕಾಣ್ತು ಅವರ ಕಡೆಯಿಂದ. ಸೊ ಅವರು ಔಟ್ ಆಗ್ತಾರೆ. ಪ್ರಿಯಾಂಶ್ ಆರ್ಯ ಕೂಡ ಚೆನ್ನಾಗಿ ಆಡ್ತಾಯಿದ್ರು, ಅವರು ಕೂಡ ಔಟ್ ಆಗ್ತಾರೆ. 23 ಬಾಲ್ನಲ್ಲಿ 44 ರನ್ ಹೊಡೆದಿದ್ರು ಪ್ರಿಯಾಂಶ್ ಆರ್ಯ ಅವರು. ಸೊ ಇದರೊಂದಿಗೆ 98ಕ್ಕೆ 3 ವಿಕೆಟ್ ಕಳೆದುಕೊಂಡು ಪಾರ್ಟ್ನರ್ಶಿಪ್ ಬೇಕಿತ್ತು ಭಾರತ ತಂಡಕ್ಕೆ. ಅದನ್ನು ನೆಹಲ್ ವಧೇರಾ ಮತ್ತು ಜಿತೇಶ್ ಶರ್ಮಾ ಮಾಡ್ತಾರೆ. ಸೊ ಸಖತ್ತಾಗಿರೋ ಪಾರ್ಟ್ನರ್ಶಿಪ್ ಬಿಲ್ಡ್ ಆಯಿತು ಇವರ ನಡುವೆ. 52 ರನ್ಗಳ ಪಾರ್ಟ್ನರ್ಶಿಪ್ ಆಗಿತ್ತು ಇದು. ಜಿತೇಶ್ ಶರ್ಮಾ 33 ರನ್ ಗಳಿಸಿ ಅದಾದ ಬಳಿಕ ಔಟ್ ಆಗ್ತಾರೆ. ಮ್ಯಾಚ್ ಫಿನಿಷ್ ಮಾಡೋ ಜವಾಬ್ದಾರಿ ನೆಹಲ್ ವಧೇರಾ ಅವರ ಕಡೆ ಬೀಳುತ್ತೆ. ಸೊ ಸ್ಟ್ರಗಲ್ ಮಾಡ್ತಿರ್ತಾರೆ ಅವರು ಒಂದು ಕಡೆ. ಇನ್ನೊಂದು ಕಡೆ ರಮಣ್ದೀಪ್ ಸಿಂಗ್ ಕ್ವಿಕ್ ಫೈರ್ 17 ಹೊಡಿತಾರೆ. ಸೊ ಕೊನೆಯ ಓವರ್ನಲ್ಲಿ 16 ರನ್ ಬೇಕಾಗಿರುತ್ತೆ. ಆಶುತೋಷ್ ಶರ್ಮಾ ಗೇಮನ್ನು ತಗೊಂಡು ಬಂದರು. ಯಾಕಂದರೆ 6 ಮತ್ತು ಬೌಂಡ್ರಿ ಬಂತು. ಕ್ಯಾಚ್ ಡ್ರಾಪ್ ಆಗಿ ಹೋಯ್ತು ಅದು. ಇನ್ಫ್ಯಾಕ್ಟು ಕಳಪೆ ಫೀಲ್ಡಿಂಗು. ಈ ಮ್ಯಾಚ್ ಸೂಪರ್ ಓವರ್ಗೆ ಹೋಗ್ತಾ ಇರಲಿಲ್ಲ. ಅದೆಲ್ಲ ಕ್ರೆಡಿಟ್ ಬಾಂಗ್ಲಾದೇಶ್ ಫೀಲ್ಡರ್ಸ್ಗೆ ಕೊಡಬೇಕು. ಆ ಲೆವೆಲ್ ಖರಾಬಾಗಿ ಫೀಲ್ಡಿಂಗ್ ಮಾಡಿದ್ದಾರೆ. ಅದೆಲ್ಲ ನಮಗೆ ಒಳ್ಳೆಯದೇ ಆಯಿತು. ಯಾಕಂದರೆ 1 ಬಾಲ್ 4 ರನ್ ಬೇಕಾಗಿತ್ತು. ಹರ್ಷ್ ದುಬೆ ಬ್ಯಾಟಿಂಗ್ನಲ್ಲಿದ್ದರು. ಸಿಂಗಲ್ ಹೋಗೋ ಬಾಲ್ ಆಗಿತ್ತು ಅದು ಅಷ್ಟೇ. ಸೊ ಕೀಪರ್ ಎಡವಟ್ಟಿನಿಂದ 3 ರನ್ ಓಡಿ ಸೂಪರ್ ಓವರ್ ಹಂತಕ್ಕೆ ಹೋಯಿತು ಪಂದ್ಯ. ಸೊ ಸಿಂಗಲ್ಗೆ ಕಟ್ಟಾಕೋದಾಗಿತ್ತು ಅದು. ಯಾಕಂದರೆ ಅವರೇ ಹೋಗಿ ತಾಕ್ಸಿದ್ರು 1 ರನ್ ಕಂಪ್ಲೀಟ್ ಆಗ್ತಿತ್ತು ಅಷ್ಟೇ. ಸೊ ದೊಡ್ಡ ಥ್ರೋವನ್ನು ಒಗ್ದು ಸ್ಟಂಪ್ಗೂ ತಾಗ್ದೇ ಅದು ತುಂಬ ದೂರ ಹೋಯಿತು. 3 ರನ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಸೂಪರ್ ಓವರ್ಗೆ ಹೋಯಿತು. ಮತ್ತು ಆಸೆ ಚಿಗುರುತ್ತೆ ಈ ಮ್ಯಾಚ್ ಭಾರತದ ಕಡೆ ಬರ್ಬೋದು ಅಂತ. ಸೊ ಆದರೆ ಅದು ಆಗೋದಿಲ್ಲ. ಯಾಕಂದರೆ ಜಿತೇಶ್ ಶರ್ಮಾ ಬರ್ತಾರೆ, ಮೊದಲ ಬಾಲ್ ಔಟ್ ಆಗ್ತಾರೆ. ಅದಾದ ಬಳಿಕ ಆಶುತೋಷ್ ಶರ್ಮಾ ಬರ್ತಾರೆ, ಅವರು ಕೂಡ ಔಟ್ ಆಗ್ತಾರೆ. ಸೊ ಇಲ್ಲಿ ಸ್ವಲ್ಪ ಎಡುವುದ್ರ ಭಾರತ ಎ ತಂಡ ಅಂತ ಅನ್ನಿಸ್ತು. ಯಾಕಂದರೆ ವೈಭವ್ ಸೂರ್ಯವಂಶಿ ಪ್ರಿಯಾಂಶ್ ಆರ್ಯ ಸಖತ್ತಾಗಿ ಈ ಮ್ಯಾಚನ್ನು ಓಪನಿಂಗ್ ಮಾಡಿದರು. ಡಿಮೀರ್ ಬ್ಯಾಟಿಂಗನ್ನು ಮಾಡಿದರು. ಅವರನ್ನೇ ಕಳಿಸ್ಬೋದಿದ್ದು. ಮೋಸ್ಟ್ ಪ್ರಾಬಬ್ಲಿ ಅವರಿಬ್ಬರಲ್ಲಿ ಒಬ್ಬರು ಇನ್ನೊಬ್ಬರ ಜೊತೆ ಆಶುತೋಷ್ ಬರ್ಬೋದಿತ್ತು ಅಂತ ಅನಿಸ್ತಾ ಇದೆ. ಸೊ ಸ್ವಲ್ಪ ಎಡವುದ್ರು ಅಂತ ಅನಿಸ್ತಾ ಇದೆ ಈ ಮ್ಯಾಚ್ನಲ್ಲಿ ಸೂಪರ್ ಓವರ್ ಬ್ಯಾಟ್ಸ್ಮನ್ಸನ್ನು ಕಳಿಸೋದಕ್ಕೆ. ವೈಭವ್ ಸೂರ್ಯವಂಶಿ ಅಥವಾ ಪ್ರಿಯಾಂಶ್ ಆರ್ಯ ಇಬ್ಬರಲ್ಲಿ ಒಬ್ಬರು ಸ್ಟಾರ್ಟಿಂಗ್ನಲ್ಲಿ ಖಂಡಿತವಾಗ್ಲೂ ಬೇಕಿತ್ತು. ಸೊ ಬಾಲಿಂಗು ಕೂಡ ಅವರು ಸ್ವಲ್ಪ ಹೆದರ್ತಾಯಿದ್ರು ಬಾಲಿಂಗಲ್ಲಿ ಇದರಲ್ಲಿ. ಸೊ ಅಲ್ಲಿ ಸ್ವಲ್ಪ ಎಡವುದ್ರು ಅಂತ ಅನಿಸ್ತಾ ಇದೆ ಭಾರತ ಎ ತಂಡ. 0ಗೆ ಆಲ್ಔಟ್ ಆಗ್ತಾರೆ. 2 ವಿಕೆಟ್ ಕಳೆದುಕೊಂಡ್ಬಿಡ್ತಾರೆ ಬ್ಯಾಕ್ ಟು ಬ್ಯಾಕು. 1 ರನ್ ಹೊಡಿಬೇಕಿತ್ತು. ಸೊ ಸುಯಾಶ್ ಶರ್ಮಾ ಬಾಲಿಂಗ್ ಮಾಡ್ತಾರೆ. ಮೊದಲ ಬಾಲ್ನಲ್ಲೇ ವಿಕೆಟ್ ಬೀಳುತ್ತೆ. ಬೌಂಡ್ರಿ ಲೈನಲ್ಲಿ ಅದ್ಭುತವಾದ ಕ್ಯಾಚ್ ಹಿಡಿತಾರೆ ರಮಣ್ದೀಪ್ ಅವರು. ಸೊ ಮತ್ತೆ ಸೂಪರ್ ಓವರ್ ಆಗ್ಬೋದಾ ಅನ್ನೋ ಒಂದು ಆಸೆ ಬರುತ್ತೆ. ಸೊ 2ನೇ ಬಾಲ್ ಕೂಡ ಸಖತ್ತಾಗಿ ಹಾಕಿದರು. ಇನ್ಫ್ಯಾಕ್ಟು ಎಲ್ಲರನ್ನೂ ಬೀಟ್ ಮಾಡಿ ವೈಡ್ ಆಯಿತು ಅದು. ಸೊ ತುಂಬಾ ಬೇಸರ ಆಯಿತು ಇದು ಅಂತೂ ಖಂಡಿತವಾಗ್ಲೂ. ಬೌಲರ್ಗೂ ಕೂಡ ತುಂಬಾ ಬೇಜಾರಾಯಿತು. ಯಾಕಂದರೆ ಅದು ಆ ಬಾಲ್ ವೈಡ್ ಹೋಗೋ ಬಾಲ್ ಅಲ್ಲ ಇತ್ತು. ಸೊ ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ, ಸೊ ಕ್ಯಾಚ್ ಆಗಿದ್ರು ಕೂಡ ಕ್ಯಾಚ್ ಹಿಡಿತಾಯಿದ್ರು. ಜಿತೇಶ್ ಶರ್ಮಾ ಕಡೆ ಬಂದಿದ್ದರು. ಸೊ ಬ್ಯಾಡ್ ಲಕ್ ಆಯಿತು. ಸೊ ರೈಸಿಂಗ್ ಸ್ಟಾರ್ ಏಷ್ಯಾ ಕಪ್ಪಲ್ಲಿ ಇಲ್ಲಿಗೆ ಭಾರತ
ತಮ್ಮ ಜರ್ನಿಯನ್ನು ಮುಗಿಸಿದ್ದಾರೆ. ಸೊ ಬಾಂಗ್ಲಾದೇಶ್ ಫೈನಲ್ಗೆ ಹೋಗಿಬಿಟ್ಟಿದ್ದಾರೆ. ಸೊ ಇದು ಆಗಬಾರ್ದಿತ್ತು. ಇಂಡಿಯಾ ಫೈನಲ್ಗೆ ಹೋಗ್ಬೋದಿತ್ತು. ಅವಕಾಶಗಳು ಬಾಂಗ್ಲಾದೇಶೇ ಕ್ರಿಯೇಟ್ ಮಾಡಿಕೊಟ್ಟಿದ್ರು ಸುಮಾರು ಬಾರಿ. ಯಾರಿಂದ ಮಿಸ್ಟೇಕ್ ಆಯಿತು ಅಂತ ಹೇಳೋ ಹಾಗಿಲ್ಲ ಇವಾಗ. ಸೊ ಮ್ಯಾಚ್ ಸೋತಾಗಿದೆ. ಇದಾಗಿತ್ತು ಈ ಮ್ಯಾಚ್ನ ಕುರಿತಾದ ಒಂದು ವಿಡಿಯೋ. ಸೊ ಯಾರಾದ್ರು ಈ ಮ್ಯಾಚ್ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಏನು ಮಿಸ್ಟೇಕ್ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಕಾರ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಇನ್ ಕನ್ನಡ. ಥ್ಯಾಂಕ್ ಯು.